we are going to explain regarding the store ledger account. Store ledger account. Store ledger account ನಾವು maximum ಏನಂತ 5 ಮೆಥಡ್ ಅಥವಾ 6 ಮೆಥಡ್ ಇಂದ ಬಳಸಬಹುದು. ಮೆಥಡ್ಗಳು ಯಾವಪ್ಪ? ಯಾವ ಮೆಥಡ್ ಅಂದ್ರೆ ಫಸ್ಟ್ ಒನ್ FIFO ಮೆಥಡ್. FIFO ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಫಸ್ಟ್ ಇನ್ ಫಸ್ಟ್ ಔಟ್. LIFO ಮೆಥಡ್. ಲಾಸ್ಟ್ ಇನ್ ಫಸ್ಟ್ ಔಟ್ ಮೆಥಡ್. ಸೊ ಈ ರೀತಿ FIFO, LIFO, HIPO, highest in first out, highest in first out. Next, average method, simple average method, weighted average method, base stock method. Like this, there are a lot of different methods are there to prepare store ledger account. Store ledger account first method but as per the university syllabus, Rani Chennamma University syllabus or any other Vijayapura University syllabus, we are only for exam purpose we have only two methods. That's first one is FIFO and another one is LIFO. ನಮ್ಮ ಎಕ್ಸಾಮ್ ಪರ್ಪಸ್ ಆಗಿರಲಿ, ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಎಕ್ಸಾಮ್ ಪರ್ಪಸ್ ಆಗಿರಲಿ ಅಥವಾ ನಮ್ಮ ವಿಜಯಪುರ ಯೂನಿವರ್ಸಿಟಿ ಆಗಿರಲಿ, ಇದು ಬಿಕಾಮ್ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಅಲ್ಲಿ ಅಕೌಂಟಿಂಗ್ ಥಿಯರಿ ಬರ್ತದೆ. ಅದೇ ರೀತಿ ಬಿಕಾಮ್ ಫಿಫ್ತ್ ಸೆಮಿಸ್ಟರ್ ಗೆ ಕಾಸ್ಟಿಂಗ್ ಒಳಗಡೆ ಬರ್ತದೆ ಮತ್ತೆ LIFO FIFO ಸೇಮ್. ಬಟ್ ವಿಜಯಪುರ ಯೂನಿವರ್ಸಿಟಿ 15 ಅಲ್ಲೂ ಕಾಸ್ಟಿಂಗ್ ಒಳಗಡೆ ಬರ್ತದೆ, ಅಲ್ಲೂ ಸಹ ಬರ್ತದೆ. ಸೊ ಅದಕ್ಕೋಸ್ಕರ ಇದು ಬಿಕಾಮ್ ಸೆಕೆಂಡ್ ಸೆಮಿಸ್ಟರ್ ಮತ್ತು ಆಸ್ ವೆಲ್ ಆಸ್ ಬಿಕಾಮ್ ಫೈನಲ್ ಸ್ಟೂಡೆಂಟ್ಸ್ LIFO ಸ್ಟೋರ್ ಲೆಜರ್ ಹೆಲ್ಪ್ ಆಗ್ತದೆ. ಬಟ್ ಎಕ್ಸಾಮ್ ಪರ್ಪಸ್ ಎರಡೇ ಒಂದು LIFO ಇನ್ನೊಂದು FIFO. ಸೊ ಹಾಗಾದ್ರೆ ನಾವು ಇವತ್ತು ಮಾಡೋಣ FIFO ಮೆಥಡ್ ಅನ್ನ ಫಾಲೋ ಅಪ್ ಮಾಡೋಣ. FIFO ಮೆಥಡ್ ಅಂದ್ರೆ ಯಾವ ರೀತಿ ವರ್ಕ್ ಮಾಡಬೇಕಾ, ಅದು ಫಾರ್ಮ್ಯಾಟ್ ಹೇಗಿರ್ತದ, ನಾವು ಯಾವ ರೀತಿ ವರ್ಕ್ ಮಾಡಬೇಕು ಅದನ್ನ ಇವತ್ತು ನೋಡೋಣ. ಸೊ ಅದರ ಒಂದು ಪ್ರಾಬ್ಲಮ್ ತಗೊಂಡು ಎಕ್ಸ್ಪ್ಲೇನ್ ಮಾಡೋದು ಹೋಗೋಣ. ಈ ಪ್ರಾಬ್ಲಮ್ ಅನ್ನ 15 ಮಾರ್ಕ್ಸ್ ಗೆ ಆತರ ಆನ್ಯುವಲ್ ಎಕ್ಸಾಮಿನೇಷನ್ 15 ಮಾರ್ಕ್ಸ್ ಗೆ ನಿಮ್ಮ ಫೈನಲ್ ಇಯರ್ ಆಗಿರಲಿ ಅಥವಾ ಬಿಕಾಮ್ ಸೆಕೆಂಡ್ ಇಯರ್ ಸೆಕೆಂಡ್ ಸೆಮಿಸ್ಟರ್ ಆಗಿರಲಿ 15 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತದೆ. ಸೊ ಅಕೌಂಟಿಂಗ್ ಥಿಯರಿಯಲ್ಲಿ ಸೊ ನೀವು ಇದನ್ನ ಪರ್ಫೆಕ್ಟ್ ಆಗಿದ್ರೆ 15 ಮಾರ್ಕ್ಸ್ ಕಂಪಲ್ಸರಿ ತಗೋಬಹುದು. ಸೊ ಅದರ ಈಚ್ ಅಂಡ್ ಎವ್ರಿಥಿಂಗ್ ಸಿಸ್ಟಮ್ಯಾಟಿಕ್ ಆಗಿ ಬರ್ತಿರ್ಬೇಕಾ. ಸೊ ಅದರ ಒಂದು ಪ್ರಾಬ್ಲಮ್ ನೋಡೋಣ, ನೋಡಿ ವರ್ಕ್ ಮಾಡೋಣ. ಸೊ ಅದರ ಫಸ್ಟ್ the following information is given to prepare store ledger account. Store ledger account by using FIFO method. By using FIFO method. FIFO store ledger account ಅಂದ್ರೆ ಏನ್ರಿ? ಸೊ store ledger account ಅಂದ್ರೆ ಒಂದು ಫ್ಯಾಕ್ಟರಿ. ನಾವು ಬೇಕಾದ ಹೆಸರು ತಗೊಳ್ಳಿ, ನೀವು ಸಮೀರ್ ಬಳಿ ತಗೊಳ್ಳಿ, JKS ತಗೊಳ್ಳಿ, ಯಾವ್ದಾದ್ರು ತಗೊಳ್ಳಿ. there is a ಸ್ಟೋರ್ ಡಿಪಾರ್ಟ್ಮೆಂಟ್ ಸ್ಟಾಕ್ ಆಗಿರ್ತಾರ. ಏನೋ ಮಟೀರಿಯಲ್ ಖರೀದಿ ಮಾಡಿದ್ರೆ ಅಂತ ಸ್ಟಾಕ್ ಇರ್ತಾರ. ಸಿಂಪಲ್ ನಾವು ಮಟೀರಿಯಲ್ ಏನ್ ಖರೀದಿ ಮಾಡಿದಾರೆ. ಸೊ ಹಾಗಾದ್ರೆ ಈಗ ಒಂದು ಶುಗರ್ ಫ್ಯಾಕ್ಟರಿ ಒಳಗಡೆ ದೊಡ್ಡ ಮಷೀನ್ಸ್ ಬೇಕಾಗಿರ್ತಾವ, ಮೋಟರ್ಸ್ ಬೇಕಾಗಿರ್ತಾವ, ಯಾವುದೋ ಮಷೀನ್ಸ್ ಕ್ಯಾಪ್ ಬಿಡ್ತಿದ್ರೆ ಸಡನ್ ಆಗಿ ಫ್ಯಾಕ್ಟರಿ ಬಂದ್ ಇಡಬೇಕಾಗಿತ್ತು, ಹೌದಾನೆ? ಸೊ ಅದಕ್ಕೋಸ್ಕರ ಬಂದ್ ಇಡಬಾರ್ದು, ಆ ಲಾಕ್ಡೌನ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರ, ಮಷೀನ್ಸ್ ಅಲ್ಲಿ ಸ್ಟೋರ್ ಇಟ್ಟಿರ್ತಾರ. ಸೊ ಯಾವುದು ಮೆಥಡ್ ಸ್ಟೋರ್, ಅದಕ್ಕೆ ನಾವು ಸ್ಟೋರ್ ಲೇಜರ್ ಅಂತ ಕರಿತೀವಿ. ಅಲ್ಲಿ ಒಬ್ಬ ಸ್ಟೋರ್ ಕೀಪರ್ ಇರ್ತಾನ. ಯಾರಿರ್ತಾರ? ಸ್ಟೋರ್ ಕೀಪರ್. ಅವನ ಬೇಸ್ ಮೇಲೆ ಮಟೀರಿಯಲ್ಸ್ ಡಿಪಾರ್ಟ್ಮೆಂಟ್ ಹೋಗ್ತಾ ಇರ್ತದೆ. ಎಲ್ಲಿ ಹೋಗ್ತಾ ಇರ್ತದೆ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂತ. ನಿಮ್ಮೊಂದು ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಏನ್ ಕಾನ್ಸೆಪ್ಟ್ ಅಂದ್ರೆ ಇದು ಸಪ್ಲೈ ಮಾಡುವಂತ ಒಂದು ಇಂಡಸ್ಟ್ರಿ. ಸಪೋಸ್ ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಳ್ಳಿ. ಇದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಇದು ಸ್ಟೋರ್ ಡಿಪಾರ್ಟ್ಮೆಂಟ್, ಇದು ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಇದು ಸಪ್ಲೈ. ಇವ್ರಿಗೆ ಸಪ್ಲೈಯರ್ಸ್ ಅಂತಾರ, ವೆಂಡರ್ಸ್ ಅಂತ ಕರೀತಾರೆ. ಸಪ್ಲೈಯರ್ಸ್ ಆರ್ ವೆಂಡರ್ಸ್ ಅಂತ ಕರೀತಾರೆ. ನಿಮ್ಗೆ ಗೊತ್ತಿರಲಿ, ಸ್ಟೋರ್ ಡಿಪಾರ್ಟ್ಮೆಂಟ್ ಏನ ಬಂದ್ರು ಅದು ರಿಸೀವ್ಡ್ ಆರ್ ಪರ್ಚೇಸ್, ರಿಸೀವ್ಡ್ ಆರ್ ಪರ್ಚೇಸ್. ಸ್ಟೋರ್ ಡಿಪಾರ್ಟ್ಮೆಂಟ್ ದಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ಲಿ ಅಥವಾ ಒಳ್ಳೆ ಸಪ್ಲೈಯರ್ಸ್ ಹೋಗ್ಲಿ. ಅರ್ಥ ಆಯ್ತಾ? ಸ್ಟೋರ್ ಡಿಪಾರ್ಟ್ಮೆಂಟ್ ದಿಂದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಹೋಗ್ಲಿ ಅಥವಾ ಇಲ್ಲಿಂದ ಹೊರಗೆ ಸಪ್ಲೈಯರ್ ಸರಿ ಕಳಿಸ್ಕೊಡ್ರಿ, ರಿಟರ್ನ್ ಮಾಡ್ರಿ. ಬಟ್ ಸ್ಟೋರ್ ಡಿಪಾರ್ಟ್ಮೆಂಟ್ ದಿಂದ ಹೊರಗಡೆ ಹೋದ್ರ ಅದು ಇಶ್ಯೂಡ್ ಒಳಗಡೆ ಬರೀಬೇಕು. ಎಲ್ಲಿ ಬರೀಬೇಕು? ಅದನ್ನ ಇಶ್ಯೂಡ್ ಒಳಗಡೆ. ಇಷ್ಟು ಕಾನ್ಸೆಪ್ಟ್ ನೆನ್ಪಿಡ್ಬೇಕು. ಅರ್ಥ ಆಯ್ತಾ? ಸ್ಟೋರ್ ಡಿಪಾರ್ಟ್ಮೆಂಟ್. When preparing problem, first we have to think we are the store department. ನಮಗ ಮಟೀರಿಯಲ್ ಬಂದ್ರೆ ಪರ್ಚೇಸ್ ಆರ್ ಇಶ್ಯೂ, ನಮಗೆ ಮಟೀರಿಯಲ್ ಹೋದ್ರೆ ಇಶ್ಯೂ ಅನ್ನುವಂತ ಕಾಮನ್ ಸೆನ್ಸ್ ಅನ್ನ ಯೂಸ್ ಮಾಡಬೇಕು. ವಿ ಆರ್ ಸ್ಟೋರ್ ಕೀಪರ್. ನಾನು ಸ್ಟೋರ್ ಕೀಪರ್ ಪಾ. ಹಾಗಾದ್ರೆ ನಾನು ಹೊರಗಡೆಯಿಂದ ಖರೀದಿ ಮಾಡಿದೆ, ನನಗೆ ಬಂತು, ಪರ್ಚೇಸ್ ಮಾಡಿದೆ, ರಿಸೀವ್ಡ್. ನಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಳಿಸಿದೆ ಫ್ಯಾಕ್ಟರಿಗೆ, ಹಾಗಾದ್ರೆ ಇಶ್ಯೂ. ಅವ್ರು ನನಗೆ ಹೊಳೆ ಕಳಿಸಿದ್ರು, ಪರ್ಚೇಸ್, ರಿಸೀವ್. ನಾವು ಹೊಳೆ ಸಪ್ಲೈಯರ್ಸ್ ಕಳಿಸಿದ್ವಿ, ಇಶ್ಯೂ. ನನ್ನಿಂದ ಮಟೀರಿಯಲ್ ಹೋದ್ರ ಅದು ಇಶ್ಯೂಡ್
ನನಗೆ ಮಟೀರಿಯಲ್ ಬಂದ್ರೆ ಅದು ನನಗೆ ಪರ್ಚೇಸ್ ಆರ್ ರಿಸೀವ್ ಬಿಕಮ್. ಯಾಕಂದ್ರೆ ಇಲ್ಲಿ ರಿಟರ್ನ್ ಟು ವೆಂಡರ್ಸ್, ರಿಟರ್ನ್ ಟು ಸಪ್ಲೈಯರ್ಸ್ ಅಂತ ಇರ್ತಾರ. ಸಪ್ಲೈಯರ್ಸ್ ವೆಂಡರ್ಸ್ ಒಂದೇ, ನಮಗೆ ಮಟೀರಿಯಲ್ ಕಳಿಸ್ಕೊಟ್ಟವ್ರು. ಅರ್ಥ ಆಯ್ತಾ? ರಿಟರ್ನ್ ಅವ್ರು ಮಾಡಿದ್ರೆ ಇಶ್ಯೂ ಆಗ್ತದೆ. ಸೊ ಈ ಕಾನ್ಸೆಪ್ಟ್ ಅನ್ನು ಬಿಟ್ಕೊಡ್ರಿ. ನೀವು ಸ್ಟೋರ್ ಕೀಪರ್ ಅಂತ ಯಾವಾಗಲೂ ಮೈಂಡ್ ಇರಬೇಕು ನೀವು. ಓಕೆ, ಸೊ ಹಾಗಾದ್ರೆ ನೋಡೋಣ ಒಂದು ಪ್ರಾಬ್ಲಮ್ ಅನ್ನ ನೋಡಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ. ಗೊತ್ತಾಗುತ್ತೆ ನಿಮ್ಗೆ ಈಸಿಯಾಗಿ ಯಾವ ರೀತಿ ವರ್ಕ್ ಮಾಡಬೇಕು. ಓಕೆ, ಸೊ ಹಾಗಾದ್ರೆ ನೋಡ್ರಿ, ಫಸ್ಟ್ P4 ಮೆಥಡ್ ಅಂದ್ರೆ ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲು ಯಾರು ಒಳಗೆ ಬರ್ತಾರ ಅವ್ರು ಮೊದಲು ಹೊರಗೆ ಹಾಕಿದ್ರಿ ಅಂತ ಅರ್ಥ. ಇದ್ರ ಅರ್ಥ ಇಷ್ಟೇ, ಮೊದಲು ಏನ್ ಖರೀದಿ ಮಾಡಿದ್ರಿ ಅದನ್ನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕಳಿಸ್ತಾರೆ. ನೆಕ್ಸ್ಟ್ ಖರೀದಿ ಮಾಡಿದ್ರೆ ನೆಕ್ಸ್ಟ್ ಕಳಿಸ್ತಾರೆ. ಇವಾಗ ಸಿಂಪಲ್ ಆಗಿ ಫಸ್ಟ್ ಯಾರು ಇರ್ತಾರ, ದೊಡ್ಡವನ ಇರ್ತಾನ, ದೊಡ್ಡವನು ಮಾಡ್ತಾರ. ನೆಕ್ಸ್ಟ್ ಸಣ್ಣವನು, ಹೌದಾನೆ? ಸೊ ಮೊದಲು ದೊಡ್ಡವನ ಯಾರು ಅವನು. ಹಾಗೆ ಸೇಮ್ ಮೊದಲು ಯಾರು ಯಾವ ಮಟೀರಿಯಲ್ ಖರೀದಿ ಮಾಡಿದ್ರಿ ಅದನ್ನ ಇಶ್ಯೂ ಮಾಡಬೇಕು. ಅದ್ರ ನೆಕ್ಸ್ಟ್ ಇಶ್ಯೂ ಮಾಡ್ತಾ ಹೋಗ್ಬೇಕು. ಇದೇ P4 ಮೆಥಡ್. ಫಸ್ಟ್ ಇನ್ ಫಸ್ಟ್ ಔಟ್. ಮೊದಲು ಒಳಗೆ ಬಂದಾನ, ಮೊದಲು ಹೊರಗೆ ಹಾಕ್ರಿ ಅಂತ ಅರ್ಥ ಆಯ್ತಾ? ಸೊ ದಿಸ್ ಇಸ್ ದ P4 ಮೆಥಡ್. ನೆಕ್ಸ್ಟ್ ಕಮ್ ಟು ದಿ ಪ್ರಾಬ್ಲಮ್. ಫೆಬ್ರವರಿ 1st ಓಪನಿಂಗ್ ಸ್ಟಾಕ್ ಏನಿದೆ? ಓಪನಿಂಗ್ ಸ್ಟಾಕ್ ಇದೆ. ನೆಕ್ಸ್ಟ್ ಇಶ್ಯೂಡ್, ರಿಟರ್ನ್, ಇಶ್ಯೂಡ್, ರಿಸೀವ್ಡ್, issued, return, purchase, issue. So all information is given here. So with the help of issued, opening stock, received, we can prepare store ledger. First we have to know the pro forma or format of store ledger. After that we will record each and every information. Okay, store ledger using P4 method. Store ledger ಅಂತ ಬರೀಬೇಕು. ಕಡೆ ರೈಟ್ ಸೈಡ್ ಕಾರ್ನರ್ ಯಾವ ಮೆಥಡ್ ಅನ್ನು ತೋರಿಸಬೇಕು. ಫಸ್ಟ್ ಕಾಲಮ್ ಡೇಟ್ ಕಾಲಮ್ ಅನ್ನು ಮೆನ್ಷನ್ ಮಾಡಬೇಕಾ, ಅದರ ನಂತರ GR ಕಾಲಮ್ ಅಂತ ಬರ್ತದೆ, ಇದರ ರೆಫರ್ ಮಾಡಲಿಕ್ಕೆ ನಡೀತದ. ನೆಕ್ಸ್ಟ್ ರಿಸೀವ್, ಇಶ್ಯೂಡ್, ಬ್ಯಾಲೆನ್ಸ್, ಸ್ಟಾಕ್ ಆರ್ ಬ್ಯಾಲೆನ್ಸ್. ರಿಸೀವ್ಡ್ ಅಂದ್ರೆ ನಿಮಗೆ ಬಂದಿರೋದು, ಸ್ಟೋರ್ ಡಿಪಾರ್ಟ್ಮೆಂಟ್ ಬಂದಿರೋದು. ಇಶ್ಯೂಡ್ ಅಂದ್ರೆ ನೀವು ಅದನ್ನು ಕಳಿಸ್ಕೊಡ್ತೀರಿ. ಅರ್ಥ ಆಯ್ತಾ? ಇಲ್ಲಿ ಕ್ವಾಂಟಿಟಿ, ರೇಟ್, ಟೋಟಲ್ ಕಾಸ್ಟ್. ಕ್ವಾಂಟಿಟಿ, ರೇಟ್, ಟೋಟಲ್ ಕಾಸ್ಟ್. ಕ್ವಾಂಟಿಟಿ, ರೇಟ್, ಟೋಟಲ್ ಕಾಸ್ಟ್. ಈ ರೀತಿ ವರ್ಕ್ ಮಾಡಬೇಕು. ಸೊ ಅದರ ಫಸ್ಟ್ ನೀವು ರಿಸೀವ್ಡ್ ಅಂತ ನೆನಪಿರಲಿ, ನಿಮಗೆ ಬಂದಿರೋದು ಮಟೀರಿಯಲ್. ರಿಸೀವ್ಡ್ ಒಂದೇ ಅಥವಾ ಪರ್ಚೇಸ್ ಅಂದ್ರೂ ಒಂದೇ. ರಿಸೀವ್ಡ್ ಅಂದ್ರೂ ಒಂದೇ ಅಥವಾ ಪರ್ಚೇಸ್ ಅಂದ್ರೂ ಒಂದೇ. ಇಶ್ಯೂಡ್ ಕಾಮನ್ ಆಗಿ ಇಶ್ಯೂ ಮಾಡ್ತದ, ನಿಮ್ಗೆ ಗೊತ್ತಾಗ್ತದ. ರಿಟರ್ನ್ ಬಂದ್ರೆ ಅಷ್ಟೇ ಸ್ವಲ್ಪ ಕನ್ಫ್ಯೂಸ್ ಆಗ್ತದ. ಅವಾಗ ಸ್ವಲ್ಪ ಅಬ್ಸರ್ವ್ ಮಾಡಿ ಈಸಿಯಾಗಿ ತಿಳಿದಿರ್ತದೆ. ಸೊ ಅದರ ಫಸ್ಟ್ ಒನ್ ಓಪನಿಂಗ್ ಸ್ಟಾಕ್ ಇದೆ. ಏನಿದೆ ಫಸ್ಟ್ ಒನ್? ಓಪನಿಂಗ್ ಸ್ಟಾಕ್. ಅದರಲ್ಲಿ ಮಾಡ್ಬೇಕು ಸರ್. ನೋಡ್ರಿ, ಡೇಟ್ ಫೆಬ್ರವರಿ 1st. ಇಯರ್ ಕೊಟ್ಟ ತಳಗಡೆ ಇಯರ್ ಬರೀರಿ. ಬರ್ದು ಓಪನಿಂಗ್ ಸ್ಟಾಕ್ ಆಯ್ತು, ರಿಸೀವ್ ಆಯ್ತು, ಇಶ್ಯೂಡ್ ಆಯ್ತು. ಓಪನಿಂಗ್ ಸ್ಟಾಕ್ ಇದ್ದಾಗ ರಿಸೀವ್ ಕಾಲಮ್ ನಿಲ್, ನೆನಪಿರಲಿ. ಇಶ್ಯೂಡ್ ಕಾಲಮ್ ನಿಲ್. ಸ್ಟಾಕ್ ಐತಿ, ಸ್ಟಾಕ್ ಕಾಲಮ್ ಮೇಲೆ ಬರೀ. ಅಲ್ಲ ಸ್ಟಾಕ್ ನಾಗ ಎಷ್ಟು ಯೂನಿಟ್ಸ್ ಐತಿ? 500 ಐತಿ. ಯೂನಿಟ್ಸ್ ಅನ್ನ ಕ್ವಾಂಟಿಟಿ ಕಾಲಮ್ ನಾಗ ಬರೀಬೇಕು. ನೋಡ್ರಿ, 500. ರೇಟ್ ಅನ್ನ ರೇಟ್ ಕಾಲಮ್ ನಾಗ ಬರೀಬೇಕು, 2. ಸೊ 500 into 2 1000. ಇಂಟು ಮಾಡಬೇಕು, ಗುಣಿಸಬೇಕು, ಒಂದಕ್ಕೊಂದು ಗುಣಿಸಿ ಬರೆದು ಬಿಡಬೇಕು. ಓಕೆ, ಸೊ ಸ್ಟೋರ್ ಲೆಜರ್ ಅಕೌಂಟ್ ಡೈಲಿ ಕ್ಲೋಸ್ ಮಾಡಬೇಕು. ಏನ್ ಮಾಡಬೇಕು? ಡೈಲಿ ಕ್ಲೋಸ್ ಮಾಡಬೇಕು. ಒಂದು ದಿವಸ ಮುಗೀತು, ಅವತ್ತ ಕ್ಲೋಸ್. ನೋಡಿ ಇಲ್ಲಿ ಕ್ಲೋಸ್ ಮುಗೀತು. ನಿಮಗೆ ಫೆಬ್ರವರಿ 1st ಬ್ಯಾಲೆನ್ಸ್ ಎಷ್ಟೇ ನಿಮ್ಮ ಕಡೆ? 500 ಯೂನಿಟ್ಸ್, ರೇಟ್ 2 ರೂಪಾಯಿ, 1000 ಕಾಸ್ಟ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಬರಬೇಕು. ಫೆಬ್ರವರಿ 5 ಇಶ್ಯೂಡ್ ಏನೈತಿ? ಇಶ್ಯೂಡ್ ಇದೆ, ಹಾಗಾಗಿ ಇಶ್ಯೂಡ್ ನ್ಯಾಗ ಬರೆಯೋದು. ನೋಡ್ರಿ, ಜಸ್ಟ್ ಸಿಂಪಲ್. ಫೆಬ್ರವರಿ 5 ರಿಸೀವ್ಡ್ ಕಾಲಮ್ ನೀಡಬೇಕು. ರಿಸೀವ್ಡ್ ಅಂಡ್ ಇಶ್ಯೂಡ್ ಎರಡು ಒಂದು ಇರ್ತದೆ, ಎರಡು ಲೈನ್ ಒಮ್ಮೆ ಇರಬಹುದು ಸಮ್ ಟೈಮ್ಸ್. ಓಕೆ, ಇಶ್ಯೂಡ್ 250 ಯೂನಿಟ್ಸ್. ನೋಡಿ, 250 ಯೂನಿಟ್ಸ್. ನೀವು ಲಕ್ಷ ಇರಬೇಕು. ಇಲ್ಲಿ ಎಷ್ಟು ಯೂನಿಟ್ ನಿಮ್ಮ ಕಡೆ? ಇಲ್ಲಿ ಕೊಡ್ಬೇಕು ನೀವು. ಅರ್ಥ ಆಯ್ತಾ? ಇಲ್ಲೇನ್ ಬ್ಯಾಲೆನ್ಸ್ ಇರ್ತದಲ್ಲ ಅದೇ ಯೂನಿಟ್ಸ್ ಇಲ್ಲಿ ಕೊಡ್ಬೇಕು ನೀವು. ಅದ್ರ ನಿಮ್ ಕಡೆ ಎಷ್ಟು ಇದಾವ? 500 ಇದಾವ. ಕೊಡ್ರಿ. ಅದರ ರೇಟ್ ಎಷ್ಟಾಗತ್ತಲ್ಲ? 2 ಕೊಡ್ರಿ. 250 into 2 500. ಸೊ ಬ್ಯಾಲೆನ್ಸ್ ನೋಡ್ರಿ ಯಾವ ರೀತಿ ಮಾಡ್ಬೇಕು ಅಂದ್ರೆ 500 ಅಲ್ಲಿ ಈ 250 ಅನ್ನು ಮೈನಸ್ ಮಾಡಿ ಇಲ್ಲಿ 250 ಬರೀಬೇಕು. into 2 500. ಮುಗಿದು ಸೆಕೆಂಡ್ 5th ಡೇಟ್ ಮುಗಿದು ಕ್ಲೋಸ್. ಇನ್ನು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ಫೆಬ್ರವರಿ 10
ಏನದ ರಿಟರ್ನ್ ಫ್ರಮ್ ಡಿಪಾರ್ಟ್ಮೆಂಟ್ 15 ಮಿನಿಟ್ಸ್ ಅದರ ಲಕ್ಷ ಕೊಡ್ಬೇಕ್ರಿ. ನಾವು ಇಶ್ಯೂ ಮಾಡಿರ್ತೀವಿ. ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಅರ್ಥ ಆಯ್ತಾ? ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ನಮಗೆ ಹೊಳೆ ಬಂದೈತಿ. ನಾವು ಕಳಿಸ್ಕೊಟ್ಟಿದ್ದು 250, ಅದ್ರಾಗ ಒಂದು 15 ಮಿನಿಟ್ಸ್ ಹೊಳೆ ಕಳಿಸ್ಯಾರ. ಅದ್ರ ನಮಗೆ ಬಂತು ಮಟೀರಿಯಲ್ ಬಂತು ತಾನೆ, ಫ್ರಾಮ್ ನಮಗೆ ಬಂತು ಅವರಿಂದ ನಮಗೆ ಬಂದ್ರೆ ಅದನ್ನ ರಿಸೀವ್ಡ್ ನ್ಯಾಗ ಬರೀಬೇಕು. ಎಲ್ಲಿ ಬರೀಬೇಕಾ? ರಿಸೀವ್ಡ್ ನ್ಯಾಗ 15 ಮಿನಿಟ್ಸ್. ಸರ್ ರೇಟ್ ಕೊಟ್ಟಿಲ್ಲ ಸರ್, ಅವರಲ್ಲಿ ರೇಟ್ ಕೊಟ್ಟಿಲ್ಲ. ನೀವು ಯಾವ ಡೇಟ್ ಇಶ್ಯೂ ಮಾಡಿರ್ತೀರಿ ಅದ್ರ ರೇಟ್ ಏನೈತಿ 2. ಹಾಗಾದ್ರೆ 2 15 into 2 30. ಸೊ ಇಲ್ಲಿ ಈಗ ನೋಡಿ ಹೆಂಗ್ ಬರೀಬೇಕು? ಅಷ್ಟು ಕೊಡ್ಬೇಕಾ? ಫಸ್ಟ್ 250 ಅನ್ನ ತಲೆಗೆ ಬರೀಬೇಕು. 250 500 ಅಂದ್ರೆ ಹಿಂದಿನ ದಿವಸದ ಮೊದಲು ಬರ್ಕೋಬೇಕು ಬ್ಯಾಲೆನ್ಸ್. ಈಗ ಈ ರಿಸೀವ್ಡ್ ಇದಲ್ಲ, ಇದನ್ನು ಹೋದು ಅದರ ತಳಗಡೆ ಬರೀಬೇಕು. 15 to 30 ಕ್ಲೋಸ್. ಈ ರೀತಿ ವರ್ಕ್ ಮಾಡಬೇಕು. ನೆಕ್ಸ್ಟ್ 14 ಫೆಬ್ರವರಿ 14 ಏನಿದಪ್ಪ? ಇಶ್ಯೂಡ್ ಇದೆ. ಹಾಗಾದ್ರೆ ಇಶ್ಯೂಡ್ ಕಾಲಮ್ ಹೋಗ್ಬೇಕು. ನೋಡ್ರಿ ರಿಸೀವ್ಡ್ ಕಾಲಮ್ ನಿಲ್. ಈಗ ಎಷ್ಟಿದೆ? 180 ಐತಿ. ಇಲ್ಲಿ ಫಸ್ಟ್ ಎರಡು ತಾನೆ, ಒಂದು ಮೇಲೆ ಎರಡು ಸೇಮ್ ರೇಟ್ ಸೆಕೆಂಡರಿ, ಬಟ್ ಫಸ್ಟ್ ಯಾವ್ದಾದ್ರೆ 250 ಇದೆ. ಹಾಗಾದ್ರೆ ಅದನ್ನ ಕೊಡೋದು 180 into 2 ಸೊ 360. ಬ್ಯಾಲೆನ್ಸ್ ಮಾಡ್ಬೇಕೀಗ. ನೋಡ್ರಿ 250 minus 180 ಮಾಡಿದ್ರ 70 ಉಳಿತದ into 2 ಸೊ 140. 15 to 30 ಕ್ಲೋಸ್. ಈ ರೀತಿ ವರ್ಕ್ ಮಾಡಬೇಕು. ಅರ್ಥ ಆಯ್ತಾ? ಡೈರೆಕ್ಟ್ ಬರೋದು ಬರ್ತದ, ಬಟ್ ಆದ್ರೂ ಸಪರೇಟ್ ಆಗಿ ಇದು ಎರಡು ಸೇಮ್ ರೇಟ್ ಇದ್ರೆ ಕೂಡಿಸಿ ಬರೀರಿ, ನಡೀತದೆ, ನೋ ಪ್ರಾಬ್ಲಮ್. ಇನ್ ಕೇಸ್ ರೇಟ್ ಬೇರೆ ಬೇರೆ ಇದ್ದಂದ್ರೆ ಅದಕ್ಕೆ ಸಪರೇಟ್ ಆಗಿ ಮೆನ್ಷನ್ ಮಾಡ್ಕೊತಾ ಬರ್ತೇವೆ. ಎಲ್ಲ ಪ್ರಾಬ್ಲಮ್ಸ್ ಸೇಮ್ ಇರಂಗಿಲ್ಲ, ಅದಕ್ಕೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ಕೊತಾ ಹೋಗಿ. ಓಕೆ, ಆ 15 ಮೇಲೆ ಬರ್ಕೊಂಡಿರ್ತದ. ಈ 15 ತಲೆ ಬರ್ತಿದ್ರು ಸರ್, ಇಲ್ಲಿ ಮೇಲೆ ಬರ್ಕೊಂಡಿದ್ರೆ ಸ್ಟಾರ್ಟಿಂಗ್ ಅಲ್ಲಿ ನಡೀತದೆ, ಯಾಕಂದ್ರೆ ಆಲ್ರೆಡಿ ಬಂದಿರ್ತದ, ಮೇಲೆ ಬರೀಬಹುದು. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಫೆಬ್ರವರಿ 49, ಫೆಬ್ರವರಿ 16 ರಿಸೀವ್ಡ್ ಇದೆ. ಓಕೆ, ಸೊ ರಿಸೀವ್ಡ್ ಇದೆ, ರಿಸೀವ್ಡ್ ಕಾಲಮ್ ಬರೀಬೇಕು. ಫೆಬ್ರವರಿ 16 ರಿಸೀವ್ಡ್ ಎಷ್ಟು? 200 ಯೂನಿಟ್ಸ್. ರೇಟ್ ಎಷ್ಟು? 3600. ಓಕೆ, ಇಶ್ಯೂಡ್ ಕಾಲಮ್ ನೋಡಿ, ಇಶ್ಯೂಡ್ ಕಾಲಮ್ ನಿಲ್. ಈಗ ಬ್ಯಾಲೆನ್ಸ್ ಬರೀಬೇಕು. ನಾ ಓಪನಿಂಗ್ ಸ್ಟಾಕ್ ಸ್ಟಾಕ್ ಕಾಲಮ್ ಇದು ಬರೀಬೇಕು ತಾನೆ. ಈ ಬರೀಬೇಕಾದಾಗ ಏನ್ ಮಾಡ್ಬೇಕು? ಮೊದಲು ಫೆಬ್ರವರಿ 16 ಹಿಂದಿನ ದಿವಸ ಯಾವುದು? 14 ಏನು ಬ್ಯಾಲೆನ್ಸ್ ಇರ್ತಾವ ಅದನ್ನ ಮೊದಲು ಬರ್ಕೋಬೇಕು. ನೋಡ್ರಿ 70 to 140, 15 to 30. ಇವಾಗ 200 ಅನ್ನ ಅದ್ರ ತರ ಬರೀಬೇಕು. 200 3600 balance close. Got it? Next again we have to go for February 20. Again received is there. Okay, so received is under February 20. Just take it received 350 units. Received column naga 350 units, rupees 4,400. Okay, this is issued column nil. Again we have to make balance ಮಾಡ್ಬೇಕಾದ್ರೆ ನಾವು ಅದರ ಬ್ಯಾಲೆನ್ಸ್ ಹೆಂಗ್ ಮಾಡಬೇಕಾ? 20ನೇ ತಾರೀಕು ಹಿಂದಿನ ದಿವಸ ಯಾವುದು? 16 ಕೇಳಿ ಬ್ಯಾಲೆನ್ಸ್ ಮೊದಲು ಬರೀಬೇಕು. ಓಕೆ, 70 to 140, 15 to 30, 200 3600. Now today's balance issued. ಇವತ್ತು ಬಂದಿರೋದು, ಇವತ್ತು ಖರೀದಿ ಮಾಡಿದ್ವಿ. ರಿಸೀವ್ಡ್ ಅಂದ್ರೆ ಖರೀದಿ. ಸೊ 350 4 rupees 1400 ಕ್ಲೋಸ್. ಕ್ಲಿಯರ್? ಅರ್ಥ ಆಯ್ತಾ? ಸೊ ಇದಾದ್ಮೇಲೆ ನೆಕ್ಸ್ಟ್ ಫೆಬ್ರವರಿ 25 ಏನಿದಪ್ಪ? ಇಶ್ಯೂಡ್ ಇದೆ. ಹಾಗಾಗಿ ಇಶ್ಯೂಡ್ ಇದ್ರೆ ಇಶ್ಯೂಡ್ ಕಾಲಮ್ ಬರೀಬೇಕು. ಲಕ್ಷ ಕೊಡ್ರಿ. ಸೊ ಫೆಬ್ರವರಿ 25 ರಿಸೀವ್ಡ್ ಕಾಲಮ್ ಏನಿರಬೇಕೀಗ? ನೀಲಿಟ್ಟು ಇಶ್ಯೂಡ್ ಮಾಡ್ಬೇಕು. 25 ಎಷ್ಟು ಐತಿ? 150 ಯೂನಿಟ್ಸ್ ಇಶ್ಯೂ ಮಾಡ್ಬೇಕಾ? ಬಿ ಕೇರ್ಫುಲ್. ಲಕ್ಷ ಕೊಡ್ರಿ. 150 ಯೂನಿಟ್ಸ್ ಕೊಡ್ಬೇಕು ನಾ. ಹೌದು. ಸೊ ಪಿಪೋ ಮೆಥಡ್ ಇಲ್ಲೇ ಬರೋದು ರೀ. ಪಿಪೋ ಮೆಥಡ್ ಎಲ್ಲದಕ್ಕೂ ಪಿಪೋ ಮೆಥಡ್. ಸೊ ಹಾಗಾದ್ರೆ ಇಲ್ಲಿ ನೋಡಿ, ಫಸ್ಟ್ 70
ಇದು ಖಾಲಿ ಆದ ಬಳಿಕ ಇದನ್ನ ಕೊಡ್ಬೇಕು, ಇದು ಖಾಲಿ ಆದ ಇದನ್ನ ಕೊಡ್ಬೇಕು, ಇದಾದ ಬಳಿಕ ಇದೆ. ಮೇಲಿಂದ ಕೊಡ್ಬೋದು ಬಂದ್ರ ಅದು ಪಿಕೋ ಮೆಥಡ್ ಇದೆ, ತಳಗಿಂದ ಮೇಲೆ ಕೊಡ್ಬೇಕು ಅಂದ್ರೆ ಅದು ಲೀಫೋ ಮೆಥಡ್. ಇಷ್ಟೇ ಲೀಫೋ ನೋಡಿ. ಸೊ ಅದನ್ನ ನಾವು ಪಿಕೋ ಬಿಡ್ಸಾಕತ್ತೀವಿ, ಹಾಗಾದ್ರೆ ನಾವು ಎಷ್ಟು ಕೊಡ್ಬೇಕು ಅವ್ರಿಗೆ? 150 ಯೂನಿಟ್ಸ್ ಕೊಡ್ಬೇಕು. 150 ಯೂನಿಟ್ಸ್ ಕೊಡ್ಬೇಕಂದ್ರೆ ನನ್ನ ಕಡೆ ಸ್ಟಾರ್ಟಿಂಗ್ 2 ಉಪದೇಶಕ್ಕೆ 70, ಮೊದಲು 70 ಕೊಡು, 2 ರೂಪೀಸ್ ಎಷ್ಟು 140. ಅಗೇನ್ ಇದು ಖಾಲಿ ಆದ್ರೆ ಕಡಿಮೆ ಇದನ್ನ ಕೊಡ್ಬೇಕು, 15 ಕೊಡು, 230. ಸೊ ಟೋಟಲ್ ಎಷ್ಟು ಕೊಡಬೇಕು ನಾನು? 70 ಪ್ಲಸ್ 15 85 ಕೊಡೋಣ ಆಯ್ತು. ಇನ್ನ ನನಗೆ 65 ಯೂನಿಟ್ಸ್ ಬೇಕು, ಹಾಗಾದ್ರೆ 65 ಯೂನಿಟ್ಸ್ ಇದ್ರಾಗ ಇಟ್ಕೊಂಡು 65 ರೇಟ್ ಎಷ್ಟು 3. ಸೊ 65 into 3 205. So 195 195. So this is the way. ಇವಾಗ ಬ್ಯಾಲೆನ್ಸ್ ಇಷ್ಟು ಗೊತ್ತಾಗಿದೆ. ಇವಾಗ ಕ್ಲಿಯರ್ ಆಗಿ ನಾನು ಕೊಡಬೇಕಾಗಿದ್ದು 150 ಅಲ್ಲಿ ಫಸ್ಟ್ ಅಂದ್ರೆ ಮೇಲೆ ಇರೋದು ಫಸ್ಟ್, ಅದು ಪಿಕೋ ಅಂದ್ರೆ ಫಸ್ಟ್ 70 ಕೊಟ್ಟಿ, ಇನ್ನ ಕಮ್ಮಿ ಇತ್ತು. ಈ 15 ಕೊಟ್ಟಿವಿ, ಇನ್ನ ಕಮ್ಮಿ ಇತ್ತು. ಎಷ್ಟು ಕಮ್ಮಿ ಇರುತ್ತೆ? ಇನ್ನ 150ಕ್ಕೆ 65 ಕಮ್ಮಿ ಇತ್ತು. 150 ಆಗುತ್ತಾನೆ, ಅದರ 65. ಈ 200 ಒಳಗಿಂದ 65 ಕೊಡು, ಬಟ್ ಕ್ಲೋಸ್ ಮಾಡು. ಹಾಗಾದ್ರೆ 150ಕ್ಕೆ ನೀವು 3% 150 ಕೊಟ್ಟಿವಿ. ಸೊ ಈಗ ನೋಡ್ರಿ 70ಗೆ 70 ಹೋಯ್ತು, 15ಕ್ಕೆ 15 ಮೈನಸ್ ಆಯ್ತು. ನೆಕ್ಸ್ಟ್ 200 ಅಲ್ಲಿ 65 ತೆಗೆದ್ರೆ 135. ರೇಟ್ ಎಷ್ಟು 3. ಸೊ 135 into 3 405. ಇವಾಗ ಬ್ಯಾಲೆನ್ಸ್ 350 ಒಳಗೆ ಏನು ಖರ್ಚು ಮಾಡಿಲ್ಲ, 350 rupees 4400. So close. So this is the way we have to solve before. Clear? ಅರ್ಥ ಆಯ್ತಾನೆ? ಸೊ ಏನ್ ಮಾಡ್ಬೇಕಾ, 1 by 1 ಕೊಡ್ಬೋದು ಹೋಗ್ಬೇಕು. ಸೊ February 25 is complete. 27 return from department 30 units issued on February 14. Issued on February 14. February 14 ಕ್ಕೆ ಇಶ್ಯೂ ಮಾಡಿದ್ದೀವಿ. February 14 ಇಶ್ಯೂ ಮಾಡಿದ್ದೀವಿ. ಸೊ ಆ ರೇಟ್ ಅನ್ನು ಹಾಕಿ ನಾವು ಏನ್ ತಗೋಬೇಕಾ, ರಿಟರ್ನ್ ಫ್ರಮ್ ಡಿಪಾರ್ಟ್ಮೆಂಟ್ ಅಂದ್ರೆ ಏನ್ ಹೇಳಿದ್ರೆ ನಿಮಗೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ನಮಗೆ ಬಂದದ ಸ್ಟೋರ್ ಡಿಪಾರ್ಟ್ಮೆಂಟ್ ಗೆ. ಅರ್ಥ ಆಯ್ತಾ? ಫ್ರಾಮ್ ಇತ್ತಂದ್ರ ರಿಸೀವ್ ಒಳಗಡೆ ಬರೋದು, ಟು ಅಂತ ಇತ್ತಂದ್ರೆ ಅದನ್ನ ಇಶ್ಯೂನ ಬರೀಬೇಕು. ಇದು ರಿಟರ್ನ್ ಟು ಇತ್ತಂದ್ರ ಅದನ್ನ ಇಶ್ಯೂಡ್ ಮೇಲೆ, ರಿಟರ್ನ್ ಫ್ರಾಮ್ ಇತ್ತಂದ್ರ ಆಲ್ಮೋಸ್ಟ್ ಅಲ್ಲ ಈ ಇಶ್ಯೂನ ಬರ್ಬೋದು. ಸೊ ರಿಟರ್ನ್ ಫ್ರಾಮ್ ಇದ, ಸೊ 30 ಯೂನಿಟ್ಸ್. ಸೊ February 27 30 ಯೂನಿಟ್ಸ್. ಸರ್ ರೇಟ್ ಕೊಟ್ಟಿಲ್ರಿ, ರಿಸೀವ್ಡ್ ಗೆ ಬರಬೇಕಾ, ಕಂಪಲ್ಸರಿ ರೇಟ್ ಬೇಕು. ಅದಕ್ಕೆ ಏನ್ ಮಾಡಬೇಕು, February 14 ಹೋಗ್ಬೇಕು. February 14 ಯಾವ ರೇಟ್ ಹೇಗೆ ಕೊಟ್ಟಿದ್ರಿ ಅದ ರೇಟ್ ಬರಬೇಕು. ಸರ್ 3-4 ತಾವು ಎಷ್ಟು ಬರೀಬೇಕ್ರಿ, ಮೊದಲು ಯಾವ್ದಿರ್ತದ ಅದನ್ನ ರೇಟ್ ಬರೀಬೇಕು, ಮೊದಲು ಯಾವ್ದಿರ್ತದ ಅದನ್ನ ಬರೀಬೇಕು. ಅರ್ಥ ಆಯ್ತಾ? ಇಲ್ಲಾಂದ್ರೆ ಲಾಸ್ಟ್ ದಿನ ಬರೀಬೇಕು. ಓಕೆ, ಇಟ್ ಇಸ್ ಅಲ್ಟರ್ನೇಟಿವ್ ಥಿಂಗ್ಸ್. ಹಾಗಾದ್ರೆ February 14 ಇಲ್ಲೈತಿ. ಸೊ ಇದರ ಎಷ್ಟು ರೇಟ್ 2, ಹಾಗಾದ್ರೆ 2 30 into 60 issued nil. ಸೊ ಈಗ ಬ್ಯಾಲೆನ್ಸ್ ಮಾಡಬೇಕು. ನೋಡಿ ಬ್ಯಾಲೆನ್ಸ್ ಇವೆರಡು ಖಾಲಿ ಬಿಟ್ಬಿಡ್ಬೇಕು. ಬಿಟ್ಟು 135 3 405 350 4 1400. ಟುಡೇ ಬಂದಿರೋದು 30 260. ಕ್ಲೋಸ್. February 27 close. Now we have to move for 28. One is purchase and the other is issue. So just shall I repeat this one? Next. ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಅದನ್ನೇ. ಸೊ ಸ್ವಲ್ಪ ಲಕ್ಷ ಕೊಡ್ರಿ ಗೊತ್ತಾಗುತ್ತೆ. 28 ಡೇಟ್ February 28. ಪರ್ಚೇಸ್ ಅದಾದ್ರೆ ಏನು ಬರ್ತದ, ರಿಸೀವ್ಡ್ ಒಳಗಡೆ 250 ಯೂನಿಟ್ಸ್, ಅಮೌಂಟ್ ₹5. 250 into 5 1250. Okay, this is the received.
Next, issued column nil. Issued column nil. Issued column nil ಆಗ್ತದೆ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ? ಸೊ ಬ್ಯಾಲೆನ್ಸ್ ಮಾಡ್ಬೇಕಾ? 28 ಗಿಂತ ಹಿಂದಿನ ಯಾವುದು? 27. 27 ದಾಗ ಏನು ನಾವು ಬ್ಯಾಲೆನ್ಸ್ ಅವಷ್ಟು ಬರ್ಕೋಬೇಕು. 135 ರೇಟ್ 3405 350 4400 3260 ಟುಡೇ ಇವತ್ತು ಪರ್ಚೇಸ್ ಮಾಡಿದ್ದನ ಅದರ ತಳಗ ಬರೀರಿ 250 5150 close. Again next February 28 issued means this one nil. Issued how much? 300. See here 300. Make it cross. Now one by one ಕೊಡ್ಬೋದು ಹೋಗೋಣ. ಮೊದಲು ಎಷ್ಟೈತೆ ಅಂದ್ರೆ ಫಸ್ಟ್ ಈ ಮೊದಲ ಮೇಲೆ ಕೊಡಬೇಕು ಫಸ್ಟ್ ಒನ್ ಎಷ್ಟೈತಿ 135 3 405 335 ಕೊಟ್ಟಿವಿ ನೆಕ್ಸ್ಟ್ ಕೊಡ್ಬೇಕಾ 355 ಸೊ ಟೋಟಲ್ ನಾವು 300 ಕೊಡ್ಬೇಕಾ ಮೊದಲು 135 ಕೊಟ್ಟಿವಿ ಇನ್ನ ಕಮ್ಮಿ ಇರ್ತದ ಕಮ್ಮಿ ಇದ್ರೆ ನೆಕ್ಸ್ಟ್ ಒಂದು ತಗೋಬೇಕು ಸೊ ಎಷ್ಟು ಇರ್ತದ ನೋಡ್ರಿ 165 ಇದರ ತಗೋಬೇಕು ಓಕೆ ರೇಟ್ ಎಷ್ಟು 4 165 to 4 660 ಓಕೆ ಕಂಪ್ಲೀಟ್ ಈಗ ಬ್ಯಾಲೆನ್ಸ್ ಮಾಡಬೇಕು ಬ್ಯಾಲೆನ್ಸ್ ಮಾಡೋದು ನಿಮ್ಗೆ ಗೊತ್ತದ ಈ 135 ಅಲ್ಲಿ ಈ 135 ತೆಗೆದ್ರೆ 0 ಮುಗಿತದೆ ಓಕೆ 350 ಅಲ್ಲಿ ರೇಟ್ 4 ಸೇಮ್ 350 ಅಲ್ಲಿ 165 ತೆಗೆದ್ರೆ 185 into 4 740 next balance touch ಮಾಡಿಲ್ಲ 30 into 2 60 250 5 1 2 5 make it close complete once problem complete last at the end February 28 complete so ಅವಾಗ ಏನು ಮಾಡಬೇಕು ಲಾಸ್ಟ್ ಗೆ ಮುಗಿದ ತಕ್ಷಣ ಇದು ನೋಡಿ 185 plus 30 210 215 plus 250 465 ಟೋಟಲ್ ಮಾಡಿ ಇಡಬೇಕು ಈ ಯೂನಿಟ್ ಕಾಲಮ್ ರೇಟ್ ಕಾಲಮ್ ಟೋಟಲ್ ಮಾಡಬಾರ್ದು ಬಿಟ್ಬಿಡ್ಬೇಕು ಅಷ್ಟೇ ಇಲ್ಲಿ 740 plus 60 800 plus this one 2050 this is